ಸುಮಾರು 100 ವರ್ಷಗಳ ಎಡೆಹಳ್ಳಿ ಅನ್ನುವಂಥದ್ದು ನರಸಿಂಹರಾಜ ಒಡೆಯರ್ ಮೈಸೂರು ಮಹಾರಾಜರು ಬಂದು ನರಸಿಂಹರಾಜಪುರ ಅಂತೇಳಿ ಹೆಸರಿಟ್ಟರು ಅಂತಕ್ಕಂಥದ್ದು ಒಂದು ಇತಿಹಾಸ. ಆ 100 ವರ್ಷದ ಸಂಭ್ರಮಾಚರಣೆಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಮತ್ತು ಏನು ನೂತನವಾಗಿ ಶ್ರೀನಿವಾಸರವರ ಸಹಕಾರದಿಂದ ನಿರ್ಮಾಣ ಮಾಡಿದಂಥ IBಯನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು. ಆ ಸಂದರ್ಭದಲ್ಲಿ ನಾವು ನರಸಿಂಹರಾಜಪುರ ಅಂತೇಳಿ ಹೆಸರಿಟ್ಟು 100 ವರ್ಷಗಳು ಸಂದಿದೆ. ಇದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಹಸು ಮತ್ತು ಸಿಂಹ ಒಟ್ಟಿಗೆ ಆಹಾರ ಸೇವನೆ ಮಾಡಿದಂಥ ನೀರು ಕುಡಿದಂಥ ಉದಾಹರಣೆ ಇದೆ. ಭಾಳ ಇತಿಹಾಸ ಇರುವಂಥ ಒಂದು ಕ್ಷೇತ್ರ ಇದು. ಹಾಗಾಗಿ 100 ವರ್ಷದ ಒಂದು ನೆನಪಿಗೋಸ್ಕರ ತಾವೇನಾದರೂ ಒಂದು ಕೊಡುಗೆ ಕೊಡಬೇಕು ಅಂಥೇಳಿ ಶ್ರೀನಿವಾಸರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು. ಮೊನ್ನೆ ಸಿದ್ದರಾಮಯ್ಯನವರು ಅವತ್ತೇ ಇದು ಮತ್ತು ಬಾಳೆಹೊನ್ನೂರು ಸೇತುವೆಯನ್ನು ಮಂಜೂರು ಮಾಡಿಕೊಟ್ಟು ಈ ಸೇತುವೆಗೆ ಸುಮಾರು 40 ಕೋಟಿಗೂ ಹೆಚ್ಚು ಅನುದಾನವನ್ನು ಬರೀ ಬ್ರಿಡ್ಜಿಗೆ, ಸುಮಾರು 6 ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿಗೆ, ಅದೇ ರೀತಿ ಪಟ್ಟಣದ ಅಗಲೀಕರಣಕ್ಕೆ 60 ಕೋಟಿ ರೂಪಾಯಿ ಹಣವನ್ನು, ಸುಮಾರು 100 ಕೋಟಿ ರೂಪಾಯಿ ಹಣವನ್ನು ಅವತ್ತು ಘೋಷಣೆ ಮಾಡಿ ಹೋಗಿ ಇವತ್ತು ಇದನ್ನು ನಾಡ್ದು ಬಂದು 13ನೇ ತಾರೀಕು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಸ್ವತಃ ಬಂದು ಮತ್ತು ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಹೋದ್ಯೋಗಿಗಳು ಬಂದು ಈ ಸೇತುವೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಅದು ನಿಜವಾಗಿ ಇದು ಕಣ್ಣು ತುಂಬಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಈ ಒಂದು ಕಾಮಗಾರಿಗೆ ಸ್ವತಃ ಅನೇಕ ಬಾರಿ ಮುಖ್ಯಮಂತ್ರಿಗಳ ಬಳಿ ಹೋಗಿ ಅಧಿಕಾರಿಗಳ ಸಂಪರ್ಕ ಇಟ್ಕೊಂಡು ಮಂಜೂರು ಮಾಡಿಸಿ ಇಷ್ಟೊಂದು ಬೇಗ ಆಗೋದ್ರಲ್ಲಿ ಶ್ರೀನಿವಾಸ್, ನಮ್ಮ ಪ್ರವಾಸೋದ್ಯಮದ ಅಧ್ಯಕ್ಷ ಆದ ಶ್ರೀನಿವಾಸ್ ಅವರ ಕೊಡುಗೆ ಬಹಳ ದೊಡ್ಡದಿದೆ. ನನಗೆ ಇವತ್ತು ನಾನು ಎನ್ನಾಪುರ ಕ್ಷೇತ್ರದ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನೋಡಿ, ಇದು ಕಾಮಗಾರಿ ಆಗಿಲ್ಲ, ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು. ಅದನ್ನು ಕೇಳ್ಕೊಂಡು ನೀವು ಕೂಡ ಬಿತ್ತನೆ ಮಾಡ್ತೀರಿ. ನಿಮ್ಗೆ ಅಭಿವೃದ್ಧಿ ಅಲ್ವಾ ಇದು? ಒಂದು ಗ್ರಾಮಕ್ಕೆ, ಹೊನ್ನಕೊಡಿಗೆ ಗ್ರಾಮಕ್ಕೆ ಸುಮಾರು ರಸ್ತೆ ಅಗಲೀಕರಣ ಒಳಗೊಂಡಂತೆ 100 ಕೋಟಿ ರೂಪಾಯಿ ಕಾಮಗಾರಿ ಒಂದು ಗ್ರಾಮಕ್ಕೆ ಇದು ದೊಡ್ಡದು ಹೌದಾ ಅಲ್ವಾ? ಇಂಥ ಅನೇಕ ಕಾಮಗಾರಿಗಳನ್ನ ನಾವು ಕ್ಷೇತ್ರಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಎಲ್ಲರೂ ಟೀಕೆ ಮಾಡೋರು ನಾವು ಆ ಗ್ಯಾರಂಟಿ ಪತ್ರ ಕೊಡುವಂಥ ಸಂದರ್ಭದಲ್ಲಿ. 5 ಗ್ಯಾರಂಟಿಗಳನ್ನ ಕೇವಲ ಒಂದೇ ತಿಂಗಳಲ್ಲಿ ಅನುಷ್ಠಾನಗೊಳಿಸಿ ಸುಮಾರು 57ರಿಂದ 60 ಸಾವಿರ ಕೋಟಿ ರೂಪಾಯಿನ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ, DK ಶಿವಕುಮಾರ್ ನೇತೃತ್ವದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬರ ನೇತೃತ್ವದ ಸರ್ಕಾರ ಇವತ್ತು ಮಾಡ್ತಾ ಇರತಕ್ಕಂಥದ್ದು ನಮಗೆ ಹೆಮ್ಮೆ ಬಂದಿದೆ. ಇವತ್ತು ಆರ್ಥಿಕವಾಗಿ ಪ್ರತಿಯೊಂದು ಬಡ ಕುಟುಂಬಗಳು ಕೂಡ ಸದೃಢ ಆಗಿದ್ದಾರೆ. ಇವತ್ತು ಯಾರನ್ನೇ ಕೇಳಿರೋ ಆ ದುಡ್ಡಲ್ಲಿ ನಾನು ಔಷಧಿ ಮಾತ್ರ ತಗೊಂಡು ಬಂದೆ, ನನ್ನ ಆರೋಗ್ಯ ಸುಧಾರಣೆ ಆಯಿತು, ನಾನು ಹೊಲಿಗೆ ಯಂತ್ರ ತೆಗೆದುಕೊಂಡು ಬಂದೆ, ಮನೆಗೆ ಫ್ರಿಜ್ ತಂದೆ, ಮನೆಗೆ ರೆಫ್ರಿಜರೇಟರ್ ತಂದೆ, ನಾವು ಜಮೀನಿಗೆ ನಾವು ಪಂಪು ಮೋಟ್ರ್ ಅಳವಡಿಸ್ಕೊಂಡು ಕೃಷಿಗೆ ಹಣವನ್ನು ಬಳಸಿದ್ವಿ ಅಂತೇಳಿ ಭಾಳ ಬೇರೆ ಬೇರೆ ಥರದಲ್ಲಿ ಜನರು ಅದರ ಪ್ರಶಂಸೆಯ ಮಾತುಗಳನ್ನು ಅದ್ರ ಬಗ್ಗೆ ಆಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಅಭಿವೃದ್ಧಿ ಪರ ಸರ್ಕಾರ. ಬಡವರು, ಕೂಲಿ ಕಾರ್ಮಿಕರು, ಅಲ್ಪಸಂಖ್ಯಾತರು, ದೀನದಲಿತರು, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂಥ ಮತ್ತು ಅವರಿಗೆ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋದ್ರಲ್ಲಿ ಕಾಂಗ್ರೆಸ್ಸು ಹಿಂದಿನಿಂದಲೂ ಶ್ರೀಮತಿ ಇಂದಿರಾ ಗಾಂಧಿ, ನೆಹರು ಅವ್ರ ಕಾಲದಿಂದ ಇಲ್ಲಿವರೆಗೂ ಈ ದೇಶದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಏನೇನು ಒಳ್ಳೆ ಕಾರ್ಯಕ್ರಮಗಳಾಗಿದ್ದಾವೆ, ಅದು ಉದ್ಯೋಗ ಸೃಷ್ಟಿ ಇರ್ಬೋದು, ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ, ನೀವು ಯಾವುದೇ ತಗೊಳ್ಳಿ, ಎಲ್ಲ ವಿದ್ಯುತ್ ಉತ್ಪಾದನೆ ಯಾವ್ದು ತಗೊಂಡ್ರು ಕಾಂಗ್ರೆಸ್ ಸರ್ಕಾರ ಮುಂಚೂಣಿನಲ್ಲಿದೆ. ಅದನ್ನು ಟೀಕೆ ಮಾಡಿಸೋವಂಥವ್ರಿಗೆ ಅದು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶದಿಂದ ಬಿಟ್ಟರೆ ಯಾವುದೂ ಇಲ್ಲ. ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ತಮ್ಮ ಕಣ್ಮುಂದೆ ಕಾಣ್ತಾ ಇದೆ ಸಾಥ್. ಹಾಗಾಗಿ ಇದನ್ನು ನಾವು ನಾಡಿದ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ತಯಾರಿಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ನಾವು ಮಾಡ್ತೇವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ಸೇತುವೆಯಲ್ಲ, ಅದು ಇದರಲ್ಲೂ ಕೂಡ ಈ ಎನ್ನಾರ್ಪುರದಲ್ಲಿ ಈ ಸೇತುವೆ ನಿರ್ಮಾಣ ಆದಮೇಲೆ ಇಲ್ಲಿನ ಜನರಿಗೆ ಮತ್ತು ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಅನುಕೂಲ ಆಗಿದೆ? ಈಗ ಹೊನ್ನೆಕೊಡಿಗೆ ಆ ಭಾಗದ ರೈತರು ಒಂದು ಕೃಷಿ ಚಟುವಟಿಕೆಗೆ ಏನಕ್ಕೆ ಬರೋದಾದ್ರು, ನಗರಕ್ಕೆ ಬರೋದಾದ್ರು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಿತ್ತು. ಈಗ ಒಂದು 10 ನಿಮಿಷದಲ್ಲಿ ಬರ್ತಾರೆ. 10 ನಿಮಿಷ, ಮುಕ್ಕಾಲು ಗಂಟೆ, 1 ಗಂಟೆ ಬೇಕಿತ್ತು. ಇವತ್ತು 10 ನಿಮಿಷದಲ್ಲಿ ಎನ್ನಾರ್ಪುರಕ್ಕೆ ಅವರು ಬಂದು ಅವರಿಗೆ ಬೇಕಾದಂಥ ವಸ್ತುಗಳನ್ನ, ಕೃಷಿ ಚಟುವಟಿಕೆಗೆ ಪೂರಕವಾದಂಥ ವಸ್ತುಗಳನ್ನ, ದವಸ ಧಾನ್ಯಗಳು, ಅವ್ರು ಬೆಳೆದಂಥ ಬೆಳೆಗಳನ್ನ ಮಾರಾಟಕ್ಕೆ ಮಾಡೋದಕ್ಕೆ
ಇದು ಬಹಳ ರೈತರು ಮತ್ತು ನಗರಕ್ಕೆ ಒಂದು ಸಂಪರ್ಕ ಸೇತುವೆಯಾಗಿ ಇವತ್ತು ಇದು ಮೂಡಿ ಬಂದಿದೆ ಅಂತ ಹೇಳಿದ್ರು ತಪ್ಪಾಗ್ಲ. ಜೊತೆಗೆ ಶ್ರೀನಿವಾಸ್ ಅವರೇ ಪ್ರವಾಸೋದ್ಯಮದ ಅಧ್ಯಕ್ಷರಾಗಿರೋದ್ರಿಂದ ಇಲ್ಲಿ 2 ಎಕರೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಜಾಗವನ್ನು ಮಂಜೂರು ಮಾಡಿಸಿದ್ದಾರೆ. 3 ಎಕರೆ ಜಾಗವನ್ನು ಈಗಾಗಲೇ ಮಂಜೂರಾಗಿದೆ. ಅಲ್ಲೊಂದು ಸುಸಜ್ಜಿತವಾದಂಥ ಪಾರ್ಕ್ ಪ್ರವಾಸಿಗರಿಗೆ ಬಂದಾಗ, ಮಕ್ಕಳಿಗೆ ಬಂದಾಗ ಆಟ ಆಡೋದಕ್ಕೆ, ಬೋಟಿಂಗ್ ಮಾಡೋದಕ್ಕೆ ಮತ್ತು ಇನ್ನೂ ಅನೇಕ ಚಟುವಟಿಕೆಗಳಿಗೆ ಅದು ಉಪಯೋಗ ಆಗ್ತದೆ. ಜೊತೆಗೆ ಇಲ್ಲೊಂದು ಬ್ಯಾರೇಜ್ ಕೂಡ ನಿರ್ಮಾಣ ಮಾಡಿ ಬೋಟಿಂಗ್ ಮಾಡಬೇಕು ಸಾಯಂಕಾಲ ವಿಹಾರಕ್ಕೆ ಬಂದವರಿಗೆ. ಮುಂದಿನ ದಿನಗಳಲ್ಲಿ ಇದು ಸಿನಿಮಾ ಶೂಟಿಂಗ್ ಮಾಡೋದಕ್ಕೂ ಕೂಡ ಬಹಳ ದೊಡ್ಡ ಸಹಕಾರಿ ಆಗ್ತದೆ. ಈ ಬ್ರಿಡ್ಜು, ಈ ಸೇತುವೆ, ಈ ಭಾಗದ ಈ ಜಾಗ ಅನ್ನುವ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಸಿದ್ದರಾಮಯ್ಯ ಅವರು ಬರ್ತಾರೆ, ಆಮೇಲೆ ನಿಮಗೆ ಇನ್ನೊಂದು ಪ್ರಮುಖ ಒಂದು ಬೇಡಿಕೆ ಇದೆ. ಈಗಾಗಲೇ ಒಂದು ಚಿಕ್ಕಮಗಳೂರಿಗೆ ಮತ್ತು ಎನ್ನಾಪುರಿಗೆ ಸಂಪರ್ಕ ಬಹಳ ದೂರ ಆಗ್ತದೆ ಅಂತ. ಹೌದು, ಅದೇನಾದ್ರು ಪ್ರಸ್ತಾವನೆ ಇದೆಯಾ? ಅದು ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಅದಕ್ಕೆ ಸಾಕಷ್ಟು ಅರಣ್ಯ ಸಚಿವರು ಮತ್ತು ಅರಣ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ನಾವು ಈಗಾಗಲೇ ಮನವಿ ಮಾಡಿ ಪತ್ರ ಸಲ್ಲಿಸಿದ್ವಿ. ನಾಡ್ದು ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿ ಇದನ್ನ ಸರ್ವೆ ಮಾಡಿ ಎಕ್ಸಿಸ್ಟಿಂಗ್ ರೋಡು, ನಮಗೆ ಅದನ್ನು ವೈಡ್ನಿಂಗ್ ಮಾಡೋದು ಬೇಕಾಗಿಲ್ಲ, ಬೇರೆ ಹೆಚ್ಚುವರಿ ಯಾವುದೇ 1 ಇಂಚು ಜಾಗ ಬೇಡ ನಮಗೆ. ಏನು ಭಾಳ ತಲೆಯಂತ್ರದಿಂದ ಎನ್ನಾಪುರಕ್ಕೆ ಚಿಕ್ಕಮಗಳೂರಿಗೆ ಓಲ್ಡ್ CNR ರಸ್ತೆ ಅಂತಲೇ, ಚಿಕ್ಕಮಗಳೂರು ನರಸಿಂಹರಾಜಪುರ ರಸ್ತೆ ಅಂತಲೇ ಪ್ರಖ್ಯಾತಿ ಪಡೆದಿತ್ತು. ಆ ಸತ್ವನ ಆ ರಸ್ತೆನ ಪುನಃ ಅಭಿವೃದ್ಧಿ ಮಾಡೋದಕ್ಕೆ ಮಾಡಿಕೊಡ್ಬೇಕು ಅನ್ನೋ ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ನಾವು ಮಾಡಲಿಕ್ಕೆ ಬಯಸ್ತೇವೆ. ಈಗ ಎನ್ನಾಪುರ ತಾಲೂಕಿಗೆ ಏನೇನು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಈಗ ಶೈಕ್ಷಣಿಕವಾಗಿ, ಆರೋಗ್ಯವಾಗಿ ಮತ್ತೆ ಸಾರಿಗೆ ಸಂಪರ್ಕ? ಈಗ ಎನ್ನಾಪುರ ಕಾಲೇಜಿಗೆ ನಮ್ಮ ಇಂಧನ ಸಚಿವರಂತ ಜಾರ್ಜ್ ಸಾಹೇಬರು ಒಳಗೊಂಡಂತೆ, ನಮ್ಮ ಪ್ರವಾಸೋದ್ಯಮ ಅಧ್ಯಕ್ಷ ಅಂತ ಶ್ರೀನಿವಾಸ್ ಅವರು ಒಳಗೊಂಡಂತೆ ನಾವು ಸುಮಾರು 1.5 ಕೋಟಿ ರೂಪಾಯಿಯಷ್ಟು ರಸ್ತೆ ಅಭಿವೃದ್ಧಿ, ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಸುಮಾರು 4.5 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ ಕಟ್ಟಡಕ್ಕೆ ಈಗಾಗಲೇ ಮಂಜೂರು ಕೊಟ್ಟು ಕಟ್ಟಡ ನಿರ್ಮಾಣ ಆಗಿದೆ. ಲೈಬ್ರರಿ ಕೆಲಸಗಳಾಗ್ತಾ ಇದ್ದಾವೆ. ಹಾಗೇನೆ ಹಾಸ್ಪಿಟ್ಲನ್ನ ದುರಸ್ತಿ ಮಾಡ್ತಾ ಇದ್ವಿ. ಇನ್ನೂ ಒಂದು 60-70 ಲಕ್ಷ ರೂಪಾಯಿ ಆಸ್ಪತ್ರೆ ಕೇಳಿದ್ದಾರೆ. ಒಂದು ಕ್ವಾರ್ಟರ್ಸನ್ನ ಸುಮಾರು 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಳಿದ್ದಾರೆ. ನಾವು ವಿಶೇಷವಾಗಿ ಈ ಭಾಗದಲ್ಲಿ ನನಗೆ ಕ್ಷೇತ್ರ ಶಾಸಕರಾದ್ಮೇಲೆ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ಕುಡಿಯೋ ನೀರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ದಾವೆ. ಎನ್ನಾಪುರ ನಗರಕ್ಕೆ ಈಗಾಗಲೇ ಸುಮಾರು 27 ಕೋಟಿ ರೂಪಾಯಿಯಷ್ಟು ಒಂದು ಕ್ರಿಯಾಶೀಲ ಯೋಜನೆ ತಯಾರಿಸಿ ಟೆಂಡರ್ ಆಗಿ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ. ಮುತ್ತಿನಕೊಪ್ಪ ತುಂಗಾ ನೀರಿನಿಂದ ನೀರು ಎತ್ತಿಬಿಟ್ಟು ಅಲ್ಲಿ ಫಿಲ್ಟರ್ ಮಾಡಿ ಗುಣಮಟ್ಟದ ಒಳ್ಳೆಯ ಫಿಲ್ಟರ್ಡ್ ವಾಟರ್ನ ಇಡೀ ಎನ್ನಾಪುರಕ್ಕೆ ನಗರಕ್ಕೆ ಕೊಡುವಂಥ ಕಾಮಗಾರಿ ಈಗಾಗಲೇ ಆಗಿದೆ. ಹಿಂದೆ ಕಳೆದ ಬಾರಿ ಮುಖ್ಯಮಂತ್ರಿಗಳೇ ಬಂದು ನಮ್ಮದು ಕಡಗಿನಬೈಲು ಏತ ನೀರಾವರಿ ಅನ್ನ ಉದ್ಘಾಟನೆ ಮಾಡೋಗಿದ್ರು. ಅದಕ್ಕೂ ಸುಮಾರು ಬಜೆಟಲ್ಲಿ ಈಗಾಗಲೇ 15 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ವಿ. ಎಲ್ಲೆಲ್ಲಿ ಈ ಭಾಗದಲ್ಲಿ ಕೆರೆ ತುಂಬಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯೋ ಅಲ್ಲಿ ಪೈಪ್ಲೈನ್ ಮುಖಾಂತರ ಆ ಕಾಮಗಾರಿ ಮಾಡಿ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಮತ್ತು ಕೆರೆ ದುರಸ್ತಿ ಮಾಡುವಂಥ ಕೆಲಸಗಳನ್ನು ನಾವೀಗಾಗಲೇ ಮಾಡೋದಕ್ಕೆ ಆಲೋಚನೆ ಮಾಡಿದ್ವಿ. ಜೊತೆಗೆ ನಾವು ಕೊಪ್ಪ ಮತ್ತು ಏರ್ಪೋರ್ಟ್ ರಸ್ತೆ ಅಭಿವೃದ್ಧಿ ಮಾಡಿಕೊಡ್ಬೇಕು ಅನ್ನುವ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಲಿದ್ದೇವೆ. ಜೊತೆಗೆ ಅಡಿಕೆ ಹಳದಿ ಎಲೆ ರೋಗ, ಎಲೆ ಚುಕ್ಕಿ ರೋಗದಿಂದ ರೈತರು ಒಂದು ರೀತಿ ತತ್ತರಿಸೋಗಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಅವರಿಗೆ ಒಂದು ಆರ್ಥಿಕವಾದಂಥ ಒಂದು ಸಹಾಯವನ್ನು ಮಾಡುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವ ಒಂದು ಮನವಿಯನ್ನು ಕೂಡ ಅವರಿಗೆ ಈಗಾಗಲೇ ಮಾಡಿದ್ದೇವೆ. ಜೊತೆಗೆ ನಾವು ಆಶ್ರಯ ಒಂದು ಲೇಔಟ್ ಮಾಡಿದ್ವಿ. ಈಗಾಗಲೇ ಫಲಾನುಭವಿಗಳು ಆಯ್ಕೆಯಾಗಿ ಆ ಲೇಔಟ್ ಕೆಲಸನೂ ಕೂಡ ಆಗ್ತಾ ಇದೆ. ಅಲ್ಲೂ ಕೂಡ ಯಾರ್ಯಾರಿಗೆ ಮನೆಗಳಿಲ್ಲ ಅವರಿಗೆ ಮನೆ ಕೊಡುವಂಥದ್ದು. ಮತ್ತು ಗ್ರಾಮ ಠಾಣ ಇದೆ ನಗರದಲ್ಲಿ. ಗ್ರಾಮ ಠಾಣ ಅದರಲ್ಲಿ ಪಾಣಿ ಇರೋದಿಲ್ಲ. ಹಾಗಾಗಿ ಯಾವ ರೀತಿ ಹಕ್ಕುಪತ್ರ ಕೊಡಬೇಕು ಅನ್ನುವಂಥ ಒಂದು ಸ್ಪಷ್ಟ ತೀರ್ಮಾನ ಇವತ್ತವರೆಗೂ ಸರ್ಕಾರ ಕೊಟ್ಟಿಲ್ಲ. ಅದು ಕೊಟ್ಟ ನಂತರ ನಗರದಲ್ಲಿರೋ ಎಲ್ಲರಿಗೂ ನಾವು ಏನು ನಮ್ಮ ಗ್ರಾಮ ಠಾಣ ಇದೆ ಅವುಗಳಲ್ಲಿ ಅವ್ರು ಯಾರ್ಯಾರು ವಾಸ ಇದ್ದಾರೆ ಅವರಿಗೆ ಅಲ್ಲೇ ಹಕ್ಕುಪತ್ರ ಕೊಡುವಂಥ ಕೆಲಸಗಳನ್ನು ಮಾಡೋದ್ರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೇವೆ. ಜೊತೆಗೆ ಎನ್ನಾಪುರದಲ್ಲಿ ಹಿಂದೆ ಬೇರೆ ಬೇರೆ ರಾಜಕೀಯ ದುರುದ್ದೇಶದಿಂದ ಮೈನರ್ ಫಾರೆಸ್ಟ್ಗಳಾಗಿದ್ದಾವೆ. ಏಕಾಏಕಿ ಇದ್ದಂಥವೆಲ್ಲ ಅನೇಕ ಭೂಮಿಗಳು ನೋಟಿಫಿಕೇಶನ್ ಆಗಿದ್ದಾವೆ. 4 ನೋಟಿಫಿಕೇಶನ್ನು, ಆಮೇಲೆ ಡೀಮ್ಡ್ ಫಾರೆಸ್ಟ್ ಅನ್ನುವ ಘೋಷಣೆ, ಇವೆಲ್ಲವಕ್ಕೂ ಕಡಿವಾಣ ಹಾಕಿ ಏನು ಡೀಮ್ಡ್ ಫಾರೆಸ್ಟಿಂದ ಡೀಮ್ಡ್ 1 ಅನ್ನೋದನ್ನು ಬಿಡುಗಡೆ ಮಾಡಿಸ್ಬೇಕು. ಅದ್ರ ಜೊತೆಗೆ ಏನು ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ಅದು ರದ್ದಾಗಿತ್ತು. ಈಗ ಮಾತಾಡ್ತಾರಲ್ಲ
ಸುಳ್ಳು ಅವ್ರ ಕಾಲದಲ್ಲೇ ರದ್ದಾಗಿತ್ತು. ಅದನ್ನ ಪುನಃ ಪ್ರತಿಷ್ಠಾಪನೆ ಮಾಡಿ ಕೊಪ್ಪ, ಎನ್ನಾರ್ಪುರ, ಶೃಂಗೇರಿ, ಖಾಂಡ್ಯ, ಮೂಡಿಗೆರೆ, ಚಿಕ್ಕಮಗಳೂರಿಗೆ ಸುಮಾರು 25,000 ಎಕರೆ ಕಂದಾಯ ಭೂಮಿ ರಿಲೀಸ್ ಆಗೋದಕ್ಕೆ ಜಂಟಿ ಸರ್ವೆ ಈ ಘೋಷಣೆ ಆಗಿ ಈಗ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಆಗ್ತಾ ಇದೆ. ಅದಾದ ನಂತರ ಡೀಮ್ಡ್ ಫಾರೆಸ್ಟ್ ಅನ್ನು ಗುರುತಿಸಿ ಯಾರ್ಯಾರು ಬದುಕಿಗಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೋ ಅರಣ್ಯೇತರ ಜಾಗಗಳನ್ನ ಅವುಗಳನ್ನೆಲ್ಲದನ್ನು ಮಂಜೂರು ಮಾಡಿಕೊಡೋದಕ್ಕೆ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇನ್ನೂ ಒಂದು 2 ಮಾಡಿಕೊಡುವಂತ ಒಂದು ಆತ್ಮವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಶೃಂಗೇರಿ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಈ ಆನೆ ದಾಳಿಯಿಂದ ಸುಮಾರು ಜನ ಆಗಿದ್ರು. ಆದ್ರೆ ಅತಿ ಹೆಚ್ಚು ಅಂದ್ರೆ ಶಾಸಕರು ಅತಿ ಹೆಚ್ಚಾಗಿ ಇಲ್ಲಿ ಆನೆಯನ್ನ ಸೆರೆ ಹಿಡಿಯುವ ಒಂದು ಕಾರ್ಯವನ್ನು ಕೂಡ ಮಾಡಿದ್ದೀನಿ. ಈಗ ಆನೆ ದಾಳಿ ಬಹಳಷ್ಟು ಕಡೆ ಆಗ್ತಾ ಇದೆ. ಕೊಡಗು, ರಾಮನಗರ, ಕೊಪ್ಪ, ಎನ್ನಾಪುರ, ಶೃಂಗೇರಿ, ಮೂಡಿಗೆರೆ, ಹೀಗೆ ಶಿವಮೊಗ್ಗ ಕೆಲವು ಭಾಗದಲ್ಲಿ ಆಗ್ತಾ ಇದೆ. ನಾವು ಮನುಷ್ಯರ ಮೇಲೆ ದಾಳಿ ಮಾಡಿದಂಥ ಆನೆಗಳು, ಜೊತೆಗೆ ಬಹಳ ದೀರ್ಘಕಾಲ ಇಲ್ಲಿ ವಾಸ್ತವ್ಯ ಹೂಡಿ ಬೆಳೆಗಳನ್ನು ನಾಶ ಮಾಡುವಂಥ ಆನೆಗಳನ್ನ ಸುಮಾರು 6 ಆನೆಗಳನ್ನ ಈಗಾಗಲೇ ಸೆರೆ ಹಿಡಿದಿವಿ. ಬಹುಶಃ ರಾಜ್ಯದಲ್ಲಿ ಎಲ್ಲೂ ಇಷ್ಟು ದೊಡ್ಡ ಮಟ್ಟದ ಸ್ಪಂದನೆ ಕೂಡಲೇ ಆಗಿಲ್ಲ. ನಮಗೆ ಮಾನ್ಯ ಅರಣ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಂತ ಜಾರ್ಜ್ ಸಾಹೇಬರು, ಈಶ್ವರ್ ಖಂಡ್ರೆ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಈ ಕೆಲವು ಆನೆಗಳು ಯಾವ ಮನುಷ್ಯ ಮೇಲೆ ದಾಳಿ ಮಾಡೋದಿಲ್ವೋ ಅಂಥ ಆನೆಗಳನ್ನ ಡ್ರೋನ್ ಕ್ಯಾಮ್ರಾದ ಮುಖಾಂತರ ನಾವು ಕಾಡಿಗೆ ಅಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ. ಹೋಗಲಿಲ್ಲ ಮತ್ತೆ ನಿರಂತರವಾಗಿ ಇಲ್ಲಿ ತೊಂದರೆ ಕೊಡುವಂಥ ಆನೆಗಳನ್ನು ಸೆರೆ ಹಿಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಮತ್ತೆ ಖಾಂಡ್ಯ ಸುತ್ತಮುತ್ತಲ ಭಾಗದಲ್ಲಿ ಖಾಂಡ್ಯ, ಮಧುಗುಣಿ, ಮಾಗುಂಡಿ, ಹಾಗೆಯೇ ನಮ್ಮ ಅನೇಕ ಕಡೆ ಮತ್ತೊಂದು 2 ಆನೆ ಸೇರಿ ಸುಮಾರು ಬೆಳೆ ಹಾನಿ ಮಾಡ್ತಾ ಇದ್ದಾವೆ. ಅಲ್ಲಲ್ಲಿ ಮನುಷ್ಯರ ಮೇಲೆ ದಾಳಿ ಮಾಡುವಂಥ ಅವ್ರು ನಡ್ಸ್ಕೊಂಡು ಹೋಗುವಂಥ ಪ್ರಕ್ರಿಯೆ ಈಗಾಗಲೇ ಅಲ್ಲಲ್ಲಿ ಕಾಣ್ತಾ ಇದೆ. ಅದ್ರಲ್ಲಿ ಮತ್ತೊಂದು ಆನೆ ಸೆರೆ ಹಿಡಿಯೋದಕ್ಕೆ ಈಗಾಗಲೇ ಆದೇಶ ಮಾಡಿದ್ದೀವಿ. ಅದು ಸೆರೆ ಹಿಡಿದು ಅಥವಾ ಯಾರಾದರೂ ಆನೆ ದಾಳಿಗೆ ತುತ್ತಾಗಿ ಸಾವಿಗೀಡಾದ್ರು ಅವ್ರಿಗೆ ಕೂಡಲೇ ಆನ್ ದ ಸ್ಪಾಟ್, ಮುಂಚೆ 5,000 ಇತ್ತು, 5 ಲಕ್ಷ ಇತ್ತು, 7.5 ಲಕ್ಷ ಮಾಡಿದ್ರು, 10 ಲಕ್ಷ, 15 ಲಕ್ಷ, 20 ಲಕ್ಷ ಮಾಡಿದ್ದಾರೆ. ಈಗ ನಮ್ಮೆಲ್ಲರ ಮನವಿ ಮೇರೆಗೆ 20 ಲಕ್ಷ ಕೂಡಲೇ ಪರಿಹಾರ ಕೊಟ್ಟಿದ್ದೀವಿ. ಮತ್ತೆ ಉಂಡಾದರಿಗೆ, ಗಾಯ ಆದಂಥವರಿಗೆ ಆಸ್ಪತ್ರೆ ಸಂಪೂರ್ಣ ವೆಚ್ಚ ಮತ್ತು ಪರ್ಮನೆಂಟ್ ಉಂಡಾದ್ರೆ ಅವರಿಗೂ ಕೂಡ 10 ಲಕ್ಷ ರೂಪಾಯಿ ಹಣವನ್ನು ಕೊಡುವಂಥ ಕೆಲಸಗಳನ್ನು ನಾವೀಗಾಗಲೇ ಮಾಡಿದ್ದೇವೆ. ಬೆಳೆ ಹಾನಿಗೆ ನಿರೀಕ್ಷಿತ ಮಟ್ಟದಲ್ಲಿ ಹಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಪಾರ ಪ್ರಮಾಣದ ಹಾನಿಯಾಗುತ್ತೆ. ಅವರ ಕ್ಯಾಲ್ಕುಲೇಷನ್ ಪ್ರಕಾರ ಅದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಅದು ಇನ್ನು ಮುಂದೆನೂ ಕೂಡ ಶಾಶ್ವತ ಆನೆ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೀಲಿಕ್ಕೋಸ್ಕರ ಸುಮಾರು 7.5 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಂಜೂರಾಗಿ ಟೆಂಡರ್ ಆಗುವಂಥ ಪ್ರಕ್ರಿಯೆ ಈಗಾಗಲೇ ಪ್ರಕ್ರಿಯೆಯಲ್ಲಿದೆ. 12.5 ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆ ಆಗಿದೆ. ಮತ್ತು ಈ ವರ್ಷ ಬಜೆಟಲ್ಲಿ ಮುಂದಿನ 5 ವರ್ಷಗಳಲ್ಲಿ 1,500 ಕೋಟಿ ರೂಪಾಯಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರ ಒಂದು ಶಿಫಾರಸಿನ ಮೇಲೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಬಜೆಟಲ್ಲಿ. ಅದನ್ನು ಕೂಡ ಹಂತವಾಗಿ ಬಿಡುಗಡೆ ಮಾಡಿ ಶಾಶ್ವತ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಶಾಶ್ವತವಾಗಿ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಿದ್ದೀವಿ. ಜನರು ಸ್ವಲ್ಪ ಜಾಗೃತಿ ವಹಿಸಬೇಕು, ಅಧಿಕಾರಿಗಳ ಜೊತೆ ನಮ್ಮ ಜೊತೆ ಸರ್ಕಾರ ಜೊತೆ ಸ್ಪಂದಿಸಬೇಕು ಅನ್ನೋ ಒಂದು ಮನವಿಯನ್ನ ತಮ್ಮ ಮುಖೇನ ಜನರಿಗೆ ಮಾಡಲಿಕ್ಕೆ ಬಯಸ್ತಾರೆ. ನಾಳೆಯಲ್ಲಿ ನಾಡ್ದು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಅವರಿಗೆ ಏನು ಪ್ರಮುಖವಾದ ಬೇಡಿಕೆಯನ್ನ ಇಟ್ಬೇಕು, ಅಭಿವೃದ್ಧಿ ದೃಷ್ಟಿಯಿಂದ ಏನಾದ್ರು ಚಿಂತನೆಯನ್ನು? ನಾನು ಈಗಾಗಲೇ ಹೇಳಿದ್ದೆ, ಕೊಪ್ಪ ಮತ್ತು ಶಿವಮೊಗ್ಗ ಏರ್ಪೋರ್ಟು ನನಗೆ ಭದ್ರಾವತಿ MLA, ತೀರ್ಥಹಳ್ಳಿ MLA ಮತ್ತು ಶಿವಮೊಗ್ಗ ಶಾಸಕರು 4 ಜನಕ್ಕೆ ಒಳಗೊಂಡಂಥ ಒಂದು ರಸ್ತೆ, ಆ ರಸ್ತೆಯ ಅಭಿವೃದ್ಧಿ ಮಾಡಿಕೊಡ್ಬೇಕು ಅನ್ನುವ ಒಂದು ಮನವಿಯನ್ನು ನಾವು ಮಾಡಲಿದ್ದೇವೆ. ಮತ್ತು ಅಡಿಕೆ ಬೆಳೆಗೆ ಬಂದಿರತಕ್ಕಂಥ ಎಲೆ ಚುರುಕೆ ಮತ್ತು ತೊಂಡೆ ರೋಗ, ಹಳದಿ ರೋಗನ ನಿವಾರಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ಪರಿಹಾರ ಸಮರೋಪಾದಿಯ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವ ಒಂದು ಮನವಿಯನ್ನು ಮಾಡ್ತೇವೆ. ಜೊತೆಗೆ ಮಾನವ ಪ್ರಾಣಿ ಸಂಘರ್ಷಕ್ಕೆ ಈಗಾಗಲೇ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ, ಇನ್ನು ಹೆಚ್ಚಿನ ಒತ್ತು ಕೊಟ್ಟು ಅದು ತುರ್ತಾಗಿ ಆಗಬೇಕು ಅನ್ನುವ ಒಂದು ಬೇಡಿಕೆಯನ್ನು ಕೂಡ ನಾವು ಅವ್ರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಮತ್ತೇನು ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಇದು ಹಿಸ್ಟ್ರಿ ರೀ, ಸಿದ್ದರಾಮಯ್ಯ, DK ಶಿವಕುಮಾರ್, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದ ಕೆಲಸ ಇದೆಯಲ್ಲ, ಸುಮಾರು 3.5 ಕೋಟಿ ಜನರಿಗೆ ಇವತ್ತು ಲಕ್ಷ ಜನರಿಗೆ ಇವತ್ತು ಹಕ್ಕುಪತ್ರ ಕೊಡುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಅದನ್ನು ಸಮರೋಪಾದಿಯಲ್ಲಿ ಕಂದಾಯ ಗ್ರಾಮ, ಉಪಕಂದಾಯ ಗ್ರಾಮ
ಅಂತ ಒಂದು ಯೋಜನೆ ಅಡಿನಲ್ಲಿ ಇನ್ನು ಯಾರಿಗೆ ಬದುಕಿಲ್ದಲೆ ಬದುಕನ್ನು ಕಟ್ಕೊಂಡಿದ್ದಾರೆ, ಸೂರಿಲ್ದಲೆ ಸೂರನ್ನ ಕಟ್ಕೊಂಡಿದ್ದಾರೆ, ಅವ್ರಿಗೆ ಪ್ರತಿಯೊಬ್ಬರಿಗೂ ಹಕ್ಕುಪತ್ರ, ₹1 ಲಂಚ ಇಲ್ದಲೆ ನೇರವಾಗಿ ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನಲ್ಲಿ ಸರ್ಕಾರದ ಏನು ಒಂದು ಕಡಿಮೆ ಶುಲ್ಕ ಇದೆಯೋ ಅದನ್ನು ಪಾವತಿ ಮಾಡಿದ್ರೆ ಈ ಸ್ವತ್ತಾಗಿ ಅವ್ರ ಮನೆಗೆ ಎಲ್ಲ ಖಾತೆಯಾಗಿ ದಾಖಲೆಯಾಗಿ ಅವ್ರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಕಂದಾಯ ಗ್ರಾಮ ಉಪ ಕಂದಾಯ ಗ್ರಾಮದಲ್ಲಿ ಆಗ್ತಾ ಇದೆ. ಇದು ಐತಿಹಾಸಿಕ ನಮ್ಮ ಸರ್ಕಾರದ, ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಸಾಧನೆ. ಇದನ್ನೆಲ್ಲರೂ ಹೊಗಳಬೇಕು, ತೆಗಳೋದಲ್ಲ. ತೆಗಳೋದು ರಾಜಕೀಯ ಸ್ವಾರ್ಥಕ್ಕೋಸ್ಕರ ತೆಗಳೋದನ್ನ ಬಿಟ್ಬಿಡಿ. ಅಭಿವೃದ್ಧಿ ಕೆಲಸ ಏನು ಒಳ್ಳೆ ಕೆಲಸ ಆಗಿದೆ, ಅದನ್ನು ಪ್ರತಿಯೊಬ್ಬರು ಸಾರ್ವಜನಿಕರು ಎಲ್ಲ ಪಕ್ಷದವರು ಪ್ರಶಂಸೆ ಮಾತನಾಡುವ ಮಟ್ಟಕ್ಕೆ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಇನ್ನು ಮುಂದುವರಿಸ್ತೀವಿ. ಇನ್ನು ಏನೇನು ಈ ಭಾಗದಲ್ಲಿ ಮೂಲಭೂತ ಸಮಸ್ಯೆಗಳಿವೆ ಅವನ್ನ ಪರಿಹಾರ ಮಾಡುವಂಥ ಮನವಿ ಮಾಡ್ತೇವೆ. ಜಾಯಿಂಟ್ ಸರ್ವೆ, ಲೀಸಿಗೆ ಭೂಮಿ ಕೊಡುವಂಥದ್ದು, 50, 53, 57 ಯಾರ್ಯಾರು ಹಕ್ಕುಪತ್ರಕ್ಕೆ ಅರ್ಜಿ ಕೊಟ್ಟಿದ್ದಾರೋ ಅವರಿಗೆ ಹಕ್ಕುಪತ್ರ ಕೊಡಿಸುವಂಥ ಎಲ್ಲ ಪ್ರಕ್ರಿಯೆ ಹಂತವಾಗಿ ಆಗ್ತಾ ಇದೆ. ಸ್ವಲ್ಪ ಸಮಯ ಬೇಕಾಗ್ತದೆ, ಯಾಕೆಂದ್ರೆ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ. ಮನುಷ್ಯ ಬದುಕನ್ನು ಕಿತ್ಕೊಳ್ಳೋ ಅಂತ ಕಾನೂನು ತಂದ್ರೆ ಹೊರತು ಅರಣ್ಯ ಕಾಯ್ದೆಗಳನ್ನ ಜನರ ಮೇಲೆ ಹೇರುವಂಥ ಮುಖಾಂತರ ಜನರಿಗೆ ಸಹಾಯ ಮಾಡುವಂಥ ಯಾವುದೇ ಕಾನೂನುಗಳು ತಂದಿಲ್ಲ. ಜನರು ಮಕ್ಕಳು ಹಿಡಿಸೋಂಥ ಕಾನೂನುಗಳನ್ನ ತಂದರೆ ಅದಕ್ಕೆ ವಿರುದ್ಧವಾಗಿ ನಾವು ಜನರಿಗೆ ಸಹಾಯ ಮಾಡುವಂಥ ಎಲ್ಲ ಕಾನೂನಾತ್ಮಕ ಬದಲಾವಣೆಗಳನ್ನು ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ. ಸ್ವಲ್ಪ ಕಾಲಾವಕಾಶ ಬೇಕು, ಖಂಡಿತವಾಗಿ ಅದನ್ನು ಮಾಡ್ತೀವಿ. ಇದುವರೆಗೂ ಯಾರು ಒಬ್ಬರಿಗೆ ತೊಂದರೆ ಕೊಡೋದಕ್ಕೆ ಬಿಟ್ಟಿಲ್ಲ. ಹೊಸದಾಗಿ ಇವತ್ತು ಏನು ಸುಮಾರು 11% ಓವರಾಲ್ ಪರಿಸರ ಅರಣ್ಯ ಕಡಿಮೆ ಆಗಿದೆ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಪೂರಕವಾಗಿ ನಾವು ಪ್ರತಿಯೊಂದು ಮನೆಯಲ್ಲೂ ಮರ ಗಿಡಗಳನ್ನ ಬೆಳೆಸುವಂಥ ಯೋಜನೆಗೆ ಈಗಾಗಲೇ ನಮ್ಮ ಸರ್ಕಾರ ಚಾಲನೆ ಕೊಟ್ಟಿದೆ. ಖಾಲಿ ಇರುವಂಥ ಜಾಗನ ಅರಣ್ಯಕ್ಕೆ ಸೇರ್ಪಡೆ, ಬದುಕಿಗಾಗಿ ಬದುಕನ್ನು ಕಟ್ಕೊಂಡಂಥವರಿಗೆ ಹಕ್ಕುಪತ್ರ ಕೊಡುವಂಥ ಪ್ರಕ್ರಿಯೆ ಬಗ್ಗೆ ಕೂಡ ಸುದೀರ್ಘವಾದಂಥ ಚರ್ಚೆ ಮತ್ತು ಕಾರ್ಯ ಯೋಜನೆ ರೂಪಿತ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಹಾಯ ಆಗ್ತದೆ, ಅದನ್ನು ಮನವಿ ಮಾಡ್ತೇವೆ. ಒಟ್ಟಾರೆ ನಿಮ್ಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ನಿಮ್ಮ ಅಭಿವೃದ್ಧಿಯ ಕನಸು ಏನು? ಆಮೇಲೆ ಈಗ ಸ್ವಲ್ಪ ಗ್ರಾಮೀಣ ರಸ್ತೆಗಳಿಗೆ ನಾವು ದೂರಸ್ಥ ಮಲೆನಾಡಲ್ಲಿ ಕಳೆದ ಒಂದು 2-3 ಅವಧಿಯಿಂದ ಬಹಳಷ್ಟು ಅತಿವೃಷ್ಟಿ ಹಾನಿಯಾಗಿ ಗ್ರಾಮೀಣ ರಸ್ತೆಗಳು ತುಂಬಾ ಹಾಳಾಗಿದ್ದಾವೆ. ಈಗ ಮುಖ್ಯ ರಸ್ತೆಗಳಿಗೆ ನಾವು ಈ ಸರ್ಕಾರ ಬಿಡುಗಡೆ ಕೊಡುವಂತ ನಾವೀಗೇನು ಸೇರ್ಪಡೆಗೊಳಿಸಿ ಎಲ್ಲ ಅನುದಾನ ಟೆಂಡರ್ ಬಿಡುಗಡೆ ಆದ್ರೆ ಮುಖ್ಯ ರಸ್ತೆಗಳು, PW ರಸ್ತೆಗಳು ಒಂದು ಹಂತಕ್ಕೆ ಬರ್ತವೆ. ಗ್ರಾಮೀಣ ರಸ್ತೆಗಳಿಗೆ ಒತ್ತು ಕೊಟ್ಟು ಹೆಚ್ಚುವರಿ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾಳೆ ಮುಖ್ಯಮಂತ್ರಿಗಳನ್ನ ನಾಡು ಬಂದಂತ ಸಂದರ್ಭದಲ್ಲಿ ನಾವು ಮನವಿ ಮಾಡಲಿದ್ದೇವೆ. ಇಷ್ಟೇ ನಮ್ಮ ಬೇಡಿಕೆ.